ಸಪೋರ್ಟ್ ಅಂತ ಇದೇನು ಇಲ್ಲಿ ಯಾರು ಅಂದರೆ ನಿಮ್ಗೆ ಹಿಂಗೆ ಯಾವ ಥರ ಇದೆ ಲೈಕ್ ಈ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಲ್ಲಿ ದರ್ಶನ್ ಸರ್ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ. ಐ ಥಿಂಕ್ ಅವ್ರ ಲಾಸ್ಟ್ ಎಪಿಸೋಡ್ 2011 ಅವ್ರು ಆದಾಗ ಜೊತೆಗೆ ನಾನು ತುಂಬ ಇದೆ ಅವ್ರ ಜೊತೆ. ಲೈಕ್ ಐ ಥಿಂಕ್ ಥ್ರೂಔಟ್ ದ ಎಂಟೈರ್ ಇದು ನೀವು ನೋಡಿರ್ತೀರ ಜೊತೆಗೆ ಇದೆ. ಬಟ್ ಎಲ್ಲೂ ನನಗೆ ಅನಿಸಿರೋದು ಎಲ್ಲೂ ಯಾವುದು ಆ ಥರದ್ದಂತೂ ಎಲ್ಲೂ ಇಲ್ಲ. ಬೈಕ್ ರೈಡ್ಸ್ ಮತ್ತು ಇದಕ್ಕೆಲ್ಲ ಹೋಗುವಾಗ ಯಾವುದೋ ಒಂದು ಚಿಕ್ಕ ಚಿಕ್ಕ ಊರಿಗೆಲ್ಲ ಹೋದಾಗ ಅಲ್ಲೂ ನೋಡಿದ್ದೀನಿ. ಅಲ್ಲೂ ಏನಾದರೂ ಅವ್ರು ಕಷ್ಟ ಅಂತ ಬಂದಾಗ ಯಾರಾದರೂ ಬಂದಾಗ ಸ್ಪಂದಿಸ್ತಾರೆ, ಏನೋ ಅವ್ರ ಕೈನಲ್ಲಾದ ಸಹಾಯ. ಸ್ಟಾರ್ ದರ್ಶನ್ ಅವರನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೊಳಪಡಿಸಿದ್ದಾರೆ. ಸೊ ಈ ಬಗ್ಗೆ ನನ್ನ ಜೊತೆ ಮಾತನಾಡಲಿಕ್ಕೆ ನಟರಾಗಿರ್ತಕ್ಕಂಥ ಧರ್ಮ ಕೀರ್ತಿರಾಜ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಪ್ರಶ್ನೆ, ತುಂಬ ಚೆನ್ನಾಗಿದ್ದಾಗ, ಸಂತೋಷವಾಗಿದ್ದಾಗ ಅಥವಾ ಅವರು ಕಾರ್ಯಕ್ರಮಗಳಿಗೆ ಬೇಕಾದಾಗಷ್ಟೇ ತುಂಬ ಜನ ನಟರುಗಳು ಬಳಸ್ಕೊಂಡ್ರು. ಸೊ ಈ ಕಷ್ಟದಲ್ಲಿದ್ದಾರೆ, ದರ್ಶನ್ ಅವರ ಸಪೋರ್ಟಿಗೆ ಯಾರೂ ನಿಲ್ತಿಲ್ಲ, ಅವ್ರು ಇರೋ ಕಡೆ ಹೋಗಿ ನೋಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಒಬ್ಬ ನಟನಾಗಿ ಅಥವಾ ಸಹನಟನಾಗಿ ಒಬ್ಬ ಸ್ನೇಹಿತನಾಗಿ ಏನು ಆನ್ಸರ್ ಮಾಡ್ತೀರಾ ಅಂತ? ಮೇಡಮ್, ಮೊದಲನೇದಾಗಿ ಆ್ಯಕ್ಚುಲಿ ದರ್ಶನ್ ಸರ್ ನನ್ನ ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನು. ಸೊ ಅವ್ರನ್ನ ತುಂಬ ಹತ್ರದಿಂದ ನಾನು ನೋಡಿದ್ದೀನಿ, ಮನೆ ಊಟ ಮಾಡಿದ್ದೀನಿ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನೆಗೆಟಿವ್ ಆಗೋ ಇಲ್ಲ, ನಾನು ಏನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದೇನೊಂದು ಆಗೈತೆ, ಅದಾಗಬಾರ್ದಿತ್ತು. ವೆರಿ ಅನ್ಫಾರ್ಚುನೇಟ್ ಅದಾಗಿರೋದು, ಇನ್ಸಿಡೆಂಟ್ ಆಗಿರೋದು. ಆ್ಯಂಡ್ ನಿಮಗೆ ಗೊತ್ತಿದೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ಗೊತ್ತು, ಅವ್ರಿಗೂ ಗೊತ್ತು, ಅಭಿಮಾನಿಗಳಿಗೂ ಗೊತ್ತು. ಪೊಲೀಸ್ ಅವ್ರ ಕೆಲಸ ಮಾಡಿದ್ದಾರೆ. ಸೊ ಕಾನೂನು ರೀತಿಯಲ್ಲಿ ಇವಾಗ ಏನೇನು ಆಗಬೇಕು ಅದು ಆಗುತ್ತೆ, ನ್ಯಾಯಾಲಯ ಇದೆ. ಸೊ ಅದಕ್ಕೆಲ್ಲ ನಾವು ತಲೆ ಬಾಗಲೇಬೇಕು. ಅದೇನು ಫೈನಲ್ ಅದೇನು ಕೇಸ್ ಏನು ಬರುತ್ತೋ ಅದು ಫೈನಲಾಗಿ ನಾವೇನಿದೆಯೋ ಅದು ತಲೆ ಬಾಗಲೇಬೇಕು. ಆಮೇಲೆ ನೀವು ಕೇಳಿದ ಪ್ರಶ್ನೆ, ಯಾರು ಸಪೋರ್ಟ್ ಮಾಡ್ತಿಲ್ಲ, ಯಾರು ಬರ್ತಿಲ್ಲ ಅಂತ. ಮೇಡಮ್, ಇಲ್ಲಿ ಸಪೋರ್ಟ್ ಅಂತ ಇದೇನು ಇಲ್ಲಿ ಯಾರು ಅಂದರೆ ನಿಮ್ಗೆ ಹಿಂಗೆ ಯಾವ ಥರ ಹೇಳಿ, ಲೈಕ್ ಈ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಲ್ಲಿ ದರ್ಶನ್ ಸರ್ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ. ಬಟ್ ಫಸ್ಟ್ ಡೇನೇ ನಾನು ಬಂದಿದ್ದೆ, ವಿನೋದ್ ಅವರು ಟ್ರೈ ಮಾಡಿದ್ರು ಬರೋಕ್ಕೆ, ಸುಮಾರು ಜನ ಬಂದಿದ್ರು. ಬಟ್ ಏನಂದರೆ ಕಮಿಷನರ್ ಅವ್ರದ್ದು ಒಂದು ಸ್ಟ್ರಿಕ್ಟ್ ಆರ್ಡರ್ ಇತ್ತು, ಯಾರೂ ಹತ್ರ ಬರೋಂಗಿಲ್ಲ, ಯಾರೂ ಬರಬಾರ್ದು, ಯಾರೂ ಮಾತಾಡಬಾರ್ದು, ಯಾರೂ ಇದು ಮಾಡಬಾರ್ದು ಅಂತ, ಯಾರೂ ಬರಬಾರ್ದು ಅಂತ. ಸೊ ಇವಾಗ ಜೆ ಸಿ ಎಲ್ಲಿದ್ದಾಗ್ಲೂ, ನಮ್ಮ ಇದರಲ್ಲಿದ್ದಾಗ್ಲೂ, ಜೆ ಸಿ ಎಲ್ಲಿದ್ದಾಗ್ಲೂ ಆ್ಯಕ್ಚುಲಿ ಅಲ್ಲಿಗೂ ಇವತ್ತು ಅವ್ರ ಫ್ಯಾಮ್ಲಿನ ಬಿಟ್ಟಿದ್ದಾರೆ, ವಿಜಯಕ್ಕನ ಬಿಟ್ಟಿದ್ದಾರೆ, ಆ್ಯಂಡ್ ವಿನೀಶ್ ಅವ್ರು ಬಿಟ್ಟಿದ್ದಾರೆ. ಓಕೆ, ಆ್ಯಂಡ್ ಐ ಥಿಂಕ್ ಫಸ್ಟ್ ವಿನೋದ್ ಹೋಗಿದ್ದಾರೆ ಇವತ್ತು ಮಾತಾಡ್ಸ್ಕೊಂಬರಕ್ಕೆ. ಅದು ಜಸ್ಟ್ 30 ಸೆಕೆಂಡ್ಸ್ 1 ಮಿನಿಟ್. ಯಾಕಂದರೆ ಕಾನೂನು ಚೌಕಟ್ಟಲ್ಲಿ ಅವ್ರು ತುಂಬ ಇದು ಮಾಡಿದ್ದಾರೆ, ಲೈಕ್ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇದು ಸಪೋರ್ಟ್ ಅಂದರೆ ಲೈಕ್ ನಾವೊಂದು ಮಾತಾಡೋದು, ಇಲ್ಲ ಅದ್ರ ಬಗ್ಗೆ ಒಂದು ಮೈಲೇಜ್ ತೊಗೊಳೋದು, ಇಲ್ಲ ಎಲ್ಲೋ ಒಂದು ಕಡೆ ಒಂದು ಪೋಸ್ಟ್ ಹಾಕೋದು, ಇದು ಮಾಡೋದು. ಐ ಡೋಂಟ್ ಥಿಂಕ್ ದಟ್ ಇಸ್, ಅದರಿಂದ ಏನೋ ಒಂದು ಕಂಪ್ಲೀಟ್ ಪಾಸಿಟಿವ್ ಆಗಿ ಏನೂ ಚೇಂಜ್ ಆಗಲ್ಲ ಅಂತ ಗೊತ್ತು. ಆಮೇಲೆ ಅವ್ರಿಗೂ ಗೊತ್ತು, ಲೈಕ್ ಇವ್ರಿಗೆಲ್ಲ ನನ್ನ ಮೇಲೆ ಪ್ರೀತಿ ಅಭಿಮಾನ ಇದೆ. ಬಟ್ ಈ ವಿಷಯದಲ್ಲಿ ಯಾರೂ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾ. ಸೊ ದಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಅದಕ್ಕೆ ಓಕೆ, ಬಿದ್ದಾಗ ಆಳ್ಗೊಂದು ಕಲ್ಲು ಅಂತಾರೆ. ಇಲ್ಲಿ ದರ್ಶನ್ ಸರ್ನ ಸಮರ್ಥಿಸ್ಕೊಳ್ಳುವಂಥ ಕೆಲಸನೂ ನಂದಲ್ಲ. ಸೊ ಬಟ್ ಈ ಟೈಮಲ್ಲಿ ಹೇಳ್ತಿದ್ದಾರೆ, ಅಯ್ಯೋ ಅವ್ರು ಕುಡಿದ್ರೆ ಸಹ ನಟನ ಮೇಲೆ ಹಲ್ಲೆ ಮಾಡ್ತಿದ್ರು, ಪ್ರೊಡ್ಯೂಸರ್ಗೆ ಹೊಡಿತಿದ್ರು, ಡೈರೆಕ್ಟರ್ಗೆ ಹೊಡಿತಿದ್ರು ಅಂತ. ಸೊ ಅವರೊಟ್ಟಿಗೆ ನಾನು ನೀವು ನವಗ್ರಹ ಸಿನಿಮಾದಿಂದ ಟಿಲ್ ಕ್ರಾಂತಿವರೆಗೂ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಿರಿ. ಸೊ ಯಾರೋ ಹೇಳ್ತಾರೆ ನನಗೆ ಕುಡಿದು ಹೊಡೆದಿದ್ರು ಅಂತ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಬೇಕಂತೇನಿಲ್ಲ. ಬಟ್ ಒಂದು ಸೆಟ್ಟಲ್ಲಂತೂ ನಿಮ್ಗೆ ಆ ಥರದ್ದು ಏನಾದರೂ ಆ ಥರದ ಘಟನೆಗಳು ಕಂಡು ಬಂತಾ ಅಥವಾ ಏನು ಅಂತ? ಇಲ್ಲ, ಯಾವತ್ತೂ ನಾನು ಆ ಥರ ನೋಡೂ ಇಲ್ಲ. ಆಮೇಲೆ ಅದೇನಕ್ಕೆ ಆ ಥರ ಮಾತಾಡ್ತಿರೋ ಗೊತ್ತಿಲ್ಲ. ಯಾಕಂದರೆ ನವಗ್ರಹ ಮಾಡೋವಾಗ ಐ ಥಿಂಕ್ ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಚಿಕ್ಕವರು ದೊಡ್ಡವರು ಏನು ಯಾವುದು ಭೇದ ಭಾವ ಇತ್ತು, ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಅವ್ರ ಪ್ರೊಡಕ್ಷನ್ನು ಯಾರಿಗೂ ಆ ಥರದ್ದೇನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಆಮೇಲೆ ನಾವು ಎಷ್ಟೋ ವರ್ಷಗಳು ಅವ್ರ ತೋಟಕ್ಕೆ ಹೋಗಿದ್ದೀನಿ, ತೋಟದಲ್ಲಿದ್ದೀನಿ. ಆಮೇಲೆ ಅವ್ರ ಜೊತೆ ಫಾರಿನ್ ಟ್ರಾವೆಲ್ ಮಾಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಅವ್ರ ಲಾಸ್ಟ್ ಎಪಿಸೋಡ್ 2011 ಅವ್ರು ಆದಾಗ ಜೊತೆಗೆ ನಾನು ತುಂಬ ಇದ್ದೆ ಅವ್ರ ಜೊತೆ. ಲೈಕ್ ಐ ಥಿಂಕ್ ಥ್ರೂಔಟ್ ದ ಎಂಟೈರ್ ಇದು ನೀವು ನೋಡಿರ್ತೀರ ಜೊತೆಗೆ ಇದ್ದೆ. ಬಟ್ ಎಲ್ಲೂ ನನಗೆ ಅನಿಸಿರೋದು ಎಲ್ಲೂ ಯಾವುದು ಆ ಥರದ್ದಂತೂ ಎಲ್ಲೂ ಇಲ್ಲ. ಯಾಕಂದರೆ ನಾವು ಕೆಲವೊಮ್ಮೆ ಐ ಥಿಂಕ್ ಈ ಸಲ ನಾನು ಮೀಟ್ ಮಾಡಿದ್ದು ಬರ್ಡೇ ಟೈಮಲ್ಲಿ, ಯಾಕಂದರೆ ನಂದು ಶೂಟಿಂಗ್ ನಡೀತಾ ಅಂದರೆ ನಾನು ಹೋಗೋಕ್ಕಾಗಲಿಲ್ಲ ಸುಮಾರು ಸತಿ. ಬಟ್ ಎಲ್ಲೂ ಆ ಥರ ಏನು ಒಂದು ಘಟನೆಗಳು ಇತ್ತು ಇಲ್ಲಿವರೆಗೂ ನಾನು ನೋಡಿಲ್ಲ, ಅದು ಆಗೂ ಇಲ್ಲ. ಬಟ್ ಅದೇನಕ್ಕೆ ಹಂಗೆ ಹೇಳ್ತಾ ಇದ್ರು ಸಡನ್ನಾಗಿ, ಅದು ಅವರು ಇವಾಗ ಇದರಲ್ಲಿ ಇದ್ದಾರೆ, ಈ ಕಷ್ಟದಲ್ಲಿರೋ ಟೈಮಲ್ಲಿ ಅದು ಬಂದು ಸುಮ್ಮನೆ ಅದು ಮಾತಾಡೋದು ಪಾಪ ಎಲ್ರಿಗೂ ಮನಸ್ಸಿಗೆ ನೋವಾಗುತ್ತೆ. ಇದ್ದಾಗ ಡಿ ಬಾಸು ಅಣ್ಣ ಅಂತೇಳಿ ಜೈಕಾರ ಹಾಕೋದು, ಬಹುಪರಾಕ್ ಹಾಕೋದು, ತಮ್ಮ ಸಿನಿಮಾಗಳನ್ನ ಫಸ್ಟ್ ಲುಕ್ ಅಥವಾ ಮುಹೂರ್ತ ಟೈಮಲ್ಲಿ ಎನ್ಕ್ಯಾಚ್ ಮಾಡಿಕೊಂಡ್ರು. ಈ ಟೈಮಲ್ಲಿ ಬರಲ್ಲ ಅನ್ನೋರಿಗೆ ಉತ್ತರ ಕೊಟ್ರಿ. ಬಟ್ ಡಿ ಬಾಸ್ ಅವರನ್ನು ನೀವು ತುಂಬ ಹತ್ರದಿಂದ ನೋಡಿದಿರಿ ಕೂಡ. ಸೊ ನಿಮ್ಮ ಪ್ರಕಾರ ದರ್ಶನ್ ಅವ್ರಿಗೆ ಹೇಗೆ, ನೀವು ಕಂಡಂತೆ ದರ್ಶನ್ ಹೇಗೆ, ಒಳ್ಳೆಯವರ, ಮಾನವೀಯತೆ ಇದೆಯಾ, ಹೃದಯವಂತಿಕೆ ಇದೆಯಾ? ಯಾಕಂದರೆ ಅಷ್ಟೊಂದು ಬೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಬಟ್ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ ಒಂದು ಮಾಡ ಪ್ರಶ್ನೆ ಕೇಳಿದಿರಿ. ಆ್ಯಕ್ಚುಲಿ ಇವತ್ತು ನೀವು ಅವ್ರ ಅಭಿಮಾನಿ ಬಳಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾರು ಸುಮ್ಮನೆ ಅಭಿಮಾನಿಗಳಾಗಲ್ಲ ಮೇಡಮ್. ಫಸ್ಟ್ ಆಫ್ ಆಲ್
ಯಾಕಂದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸಗಳು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ನಾನೇ ಸುಮಾರು ನೋಡಿದ್ದೀನಿ ನನ್ನ ಕಣ್ಣಾರೆ. ಯಾಕಂದರೆ ನಾವು ಎಲ್ಲೋ ಎಷ್ಟೊಂದು ಕಡೆ ನಾವು ಟ್ರಾವೆಲ್ ಮಾಡಿದಾಗ ಯಾರೋ ಕಷ್ಟ ಅಂತ ಬಂದಾಗ ಸ್ಪಂದಿಸೋದಾಗಿರ್ಬೋದು, ಯಾವುದೋ ಫೀಸ್ ಅಂತ ಬಂದಾಗ ಸ್ಪಂದಿಸೋದಾಗಿರ್ಬೋದು, ಇಲ್ಲ ಅವ್ರ ಮನೆಯಲ್ಲಿ ಏನೋ ಒಂದು ಕಷ್ಟ ಅಂತ ಬಂದಾಗ. ಯಾಕಂದರೆ ನಾವು ಈ ಬೈಕ್ ರೈಡ್ಸು ಮತ್ತು ಇದಕ್ಕೆಲ್ಲ ಹೋಗೋ ಯಾವುದೋ ಚಿಕ್ಕ ಚಿಕ್ಕ ಊರಿಗೆಲ್ಲ ಹೋದಾಗ ಅಲ್ಲೂ ನೋಡಿದ್ದೀನಿ. ಅಲ್ಲೂ ಏನಾದರೂ ಅವ್ರ ಕಷ್ಟ ಅಂತ ಬಂದಾಗ ಯಾರಾದರೂ ಬಂದಾಗ ಸ್ಪಂದಿಸ್ತಾರೆ, ಏನೋ ಅವ್ರ ಕೈನಲ್ಲಾದ ಸಹಾಯ. ಆಮೇಲೆ ಅದು ನನಗೆ ಒಂದು ಇವತ್ತು ಆಶ್ಚರ್ಯ ಅಂದರೆ ಎಲ್ಲೂ ಒಂದು ಕಡೆ ಬಂದೂ ಇಲ್ಲ ಅದು. ಯಾರೂ ಅದು ಆಚೆ ಬಂದು ಮಾತಾಡಿಲ್ಲ. ನನ್ನ ಕಷ್ಟದಲ್ಲಿದ್ದಾಗ ಇವ್ರು ಹಿಂಗೆ ಬಂದು ನನಗೆ ಇದು ಮಾಡಿಕೊಟ್ರು, ನನಗೆ ತುಂಬ ಚೆನ್ನಾಗಿದೆ, ಸಹಾಯ ಮಾಡಿದ್ರು. ಸೊ ಪ್ರತಿಯೊಂದು ಹಾಸ್ಪಿಟಲ್ಗೆ ಆಗಿರ್ಬೋದು, ಆಮೇಲೆ ಅವ್ರ ಮನೆ ಮುಂದೆ ನೀವು ನೋಡಬೇಕು, ಭಾನುವಾರ ಲಿಟ್ರಲಿ ಒಂದು ಜನತಾ ದರ್ಶನ ಥರ ನಾವೇನು ಹೇಳ್ತೀವಿ ಆ ಥರ ಇರ್ತಾರೆ ಜನ. ಸೊ ಅದೆಲ್ಲ ಸುಮ್ಮನೆ ಬರಲ್ಲ, ಎಲ್ಲರೂ ಊರಿಂದೆಲ್ಲ ಬರ್ತಾರೆ. ಯಾವುದೋ ಒಂದು ಪೇಪರ್ ಇಟ್ಕೊಂಬಂದಿರ್ತಾರೆ, ಯಾವುದೋ ಒಂದು ಹಾಸ್ಪಿಟಲ್ ಬಿಲ್ಸ್ ಇಟ್ಕೊಂಬಂದಿರ್ತಾರೆ, ಏನೋ ಒಂದು XYZ ಪ್ರತಿಯೊಂದಕ್ಕೂ ಎಲ್ಲ ಬಂದಿದ್ದಾರೆ ಜನ ಬರ್ತಾರೆ. ಅವ್ರ ಕೈಲಾದಷ್ಟು ಅವ್ರು ಸ್ಪಂದಿಸಿದ್ದಾರೆ, ಅವ್ರಿಗೆ ಏನೇನಾಗುತ್ತೋ ಅವ್ರ ಕೈಯಲ್ಲಿ ಮಾಡಿದ್ದಾರೆ. ಬಟ್ ಅದೇ ಇವಾಗ ಸಡನ್ನಾಗೆ ಇದೆಲ್ಲ ಸ್ವಲ್ಪ ಇದಾಗಿದ್ದು ತುಂಬ ಬೇಜಾರಾಗುತ್ತೆ. ಫೈನಲ್ ವರ್ಡ್ಸು ನಮ್ಮ ಚಾನಲ್ ಥ್ರೂ ನಿಮ್ಮ ಪ್ರಕಾರ ನಾವು ಹೇಳ್ಬೋದು ಅಷ್ಟೇ, ನಟ ಅಥವಾ ಸ್ಟಾರ್ ಇನ್ನೊಂದು ಅಂತ. ಬಟ್ ನೀವು ಬಾಸ್ ಅಂತಲೇ ಫಿಕ್ಸ್ ಆಗಿರ್ತೀರಿ ಮೈಂಡಲ್ಲಿ. ಸೊ ಫೈನಲ್ ವರ್ಡ್ಸ್ ನಮ್ಮ ಚಾನಲ್ ಥ್ರೂ ಡಿ ಬಾಸ್ ಅವ್ರಿಗೆ ಏನು ಹೇಳ್ತೀರಿ ಅಂತ? ಅವ್ರಿಗೆ ಅಂದರೆ ಅಷ್ಟೇ, ಇವಾಗ ಏನು ಹೇಳ್ಬೇಕಾದ್ರೆ ಏನಿದೆ ಅಂದರೆ ಅವ್ರು ಧೈರ್ಯ ತೊಗೊಬೇಕು ಅಷ್ಟೇ ಇಂಥ ಟೈಮಲ್ಲಿ. ಹಾಗೂ ಆಗೈತೆ, ಇದಾಗಬಾರ್ದಿತ್ತು, ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದಾಗಿರೋದು. ಬಟ್ ಐ ಥಿಂಕ್ ನ್ಯಾಯಾಲಯದ ಹಿಂತಿಗೆ ಬರ್ತು. ಐ ಥಿಂಕ್ ವಿ ಶುಡ್ ಆಲ್ ಬೋ ಡೌನ್ ಟು ಇಟ್. ಆ್ಯಂಡ್ ಇನ್ನೊಂದು ಕಡೆ ರೇಣುಕಾಸ್ವಾಮಿ ಅವ್ರಿಗೆ ಹಾಗೂ ಅವ್ರ ಕುಟುಂಬದವ್ರಿಗೆ ದೇವರು ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಐ ಥಿಂಕ್ ಲಾ ವಿಲ್ ಡೂ ದ ಜಸ್ಟಿಸ್ ಟು ಎವ್ರಿಬಡಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಧರ್ಮ ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.